ವಾಕ್ಯದ ಗುಡಾರ್ಥವನ್ನು ತಿಳಿಪಡಿಸು. ವಾಕ್ಯದ ಮೂಲಕ ಮಾತಾಡಿ ನಮ್ಮೆಲ್ಲರೂ ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ತಾನೆ ತಂದೆ, ಆಮೇನ್. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ಜೂಮ್ ಮೀಟಿಂಗ್ನಲ್ಲಿ ವಾಕ್ಯವನ್ನು ಕೇಳುವಂಥ ಎಲ್ಲ ದೇವ ಜನಗಳಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಜಾವದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನಲ್ಲಿ ಕೊಡಲ್ಪಟ್ಟ ವಾಕ್ಯ ಭಾಗ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ರಿಂದ 31 ವಚನ ಧ್ಯಾನಿಸೋಣ. ಈ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ರಿಂದ 31 ವಚನದಲ್ಲಿ 5 ಭಾಗಗಳಾಗಿ ನಾನು ವಿಂಗಡಿಸಿದ್ದೇನೆ. ಮೊದಲನೇ ಭಾಗ 1ನೇ ವಚನದಿಂದ 3ನೇ ವಚನ. ಇದರ ತಲೆಬರಿ ಏನೆಂದರೆ ಯಥಾರ್ಥತೆ ಉಳ್ಳ ಜೀವಿತ. ಮೊದಲನೇ ಒಂದು ಭಾಗ 1ನೇ ವಚನದಿಂದ 3 ವಚನ, ಮೋಸ ಮಾಡುವುದಿಲ್ಲ. ಯಥಾರ್ಥತೆ ಉಳ್ಳ ಜೀವಿತ ಅದು ಮೋಸ ಮಾಡೋದಿಲ್ಲ. ಎರಡನೇದು ಒಂದು ಕಾರ್ಯ ಏನೆಂದರೆ 4ರಿಂದ 9 ವಚನ, ಧರ್ಮ ಕಾರ್ಯಗಳನ್ನು ಮಾಡುವುದು. ಯಥಾರ್ಥತೆ ಉಳ್ಳ ಜೀವಿತ ಧರ್ಮ ಕಾರ್ಯಗಳನ್ನು ಮಾಡುವುದು. ಮತ್ತೆ 3ನೇ ಒಂದು ಭಾಗ ಏನೆಂದರೆ 10 ವಚನದಿಂದ 12 ವಚನ, ಆಶೀರ್ವಾದ ಉಳ್ಳವನಾಗಿರುವನು. ಯಥಾರ್ಥತೆ ಉಳ್ಳ ಜೀವಿತ ಅದು ಆಶೀರ್ವಾದ ಉಳ್ಳದಾಗಿರುವುದು. ಮತ್ತೆ 4ನೇದು ಏನೆಂದರೆ 13ರಿಂದ 20 ವಚನ, ನಂಬಿಗಸ್ತನಾಗಿರುವನು. ಯಥಾರ್ಥತೆ ಉಳ್ಳ ಜೀವಿತ ಅದು ನಂಬಿಗಸ್ತನಾಗಿರುವನು. ಮತ್ತು 5ನೇ ಕಾರ್ಯ 21 ವಚನದಿಂದ 31 ವಚನ, ಯಥಾರ್ಥತೆ ಉಳ್ಳ ಜೀವಿತ ಅದು ರಕ್ಷಣೆ ಹೊಂದುವನು ಎಂಬ ಕುರಿತು ನಾವು ಧ್ಯಾನಿಸೋಣ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿವರೆಗೂ ಜ್ಞಾನೋಕ್ತಿಗಳು 1ರಿಂದ 10 ಅಧ್ಯಾಯ ನಾವು ಧ್ಯಾನಿಸಿದ್ದೇವೆ. ಈಗ ನಾವು ಮುಂದುವರಿಸಿ 11ನೇ ಅಧ್ಯಾಯ ಹೋಗ್ತಿದ್ದೇವೆ. ಈ ಒಂದು 11ನೇ ಅಧ್ಯಾಯದಲ್ಲಿ 1ರಿಂದ 31 ವಚನದಲ್ಲಿ ಪ್ರತಿಯೊಂದು ವಚನಗಳಲ್ಲಿ ಸಹ ಅಲ್ಲಿ ಮಾಡುವಂಥ ಮೋಸ ಕಾರ್ಯಗಳಿಗೆ ಸಿಗುವಂಥ ಪ್ರತಿಫಲ ಮತ್ತು ಮಾಡುವಂಥ ಒಳ್ಳೆಯ ಕಾರ್ಯಗಳಿಗೆ ಸಿಗುವಂಥ ಪ್ರತಿಫಲ ಪ್ರತಿಯೊಂದು ವಚನಗಳಲ್ಲಿ ನಾವು ಕಾಣ್ತೀವಿ. ಅಲ್ಲೇ ಒಂದೊಂದು ವಚನದಲ್ಲಿ ಅದಕ್ಕೆ ದೇವರು ಸರಿಯಾದ ಉತ್ತರವನ್ನು ದಯಪಾಲಿಸಿದ್ದಾನೆ. ಅದರಿಂದ ನಾವು ಈ ದಿನದಲ್ಲಿ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ರಿಂದ 31 ವಚನ ಧ್ಯಾನಿಸುವುದಾದರೆ, ಮೊದಲನೇ ಒಂದು ಕಾರ್ಯ ಅಂದರೆ ಮೊದಲನೇ ಭಾಗ ಏನೆಂದರೆ ಮೋಸ ಮಾಡುವಂತಿಲ್ಲ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ನೇ ವಚನ ನಾನು ಓದ್ತೀನಿ. ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ. ಯಥಾರ್ಥತೆ ಉಳ್ಳ ಒಂದು ಜೀವಿತ ಅದು ಮೋಸದ ಒಂದು ಕಾರ್ಯಗಳನ್ನು ಮಾಡಲಾರದೆಂಬುದು ನಾವು ನೋಡ್ತೀವಿ. ಯಾರು ಮೋಸದ ಕಾರ್ಯಗಳನ್ನು ಮಾಡ್ತಾರೋ ಅವರು ದೇವರ ದೃಷ್ಟಿಗೆ ಅಸಹ್ಯವಾಗಿರುತ್ತಾರೆ. ನಾವು ಹಿಂದೆ ವಾಕ್ಯ ನೋಡಬೇಕಾದ್ರೆ ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಾಗ ಮೋಶೆ ಮೂಲಕವಾಗಿ ಅವರಿಗೆ ಧರ್ಮ ಪ್ರಮಾಣವನ್ನು ಕೊಡ್ತಾನೆ. ಯಾಜಕಾಂಡ 19ನೇ ಅಧ್ಯಾಯ 35 ವಚನದಿಂದ 37 ವಚನ ನೋಡಬೇಕಾದರೆ ಅಲ್ಲಿ ಅವರಿಗೆ ಇಸ್ರಾಯೇಲ್ ಜನಗಳಿಗೆ ನೀವು ಯಾವ ರೀತಿಯಾಗಿ ನ್ಯಾಯಬದ್ಧವಾಗಿ ಜೀವಿಸಬೇಕು ಎಂಬುದು ಆ ವಚನದಲ್ಲಿ ನಾವು ಕಾಣ್ತೀವಿ. ಯಾಜಕ ಕಾಂಡ 19 ಅಧ್ಯಾಯ 35ರಿಂದ 30 ವಚನ ನೋಡಬೇಕಾದ್ರೆ ಅಲ್ಲಿ ನಮಗೆ ಕೊಡಲ್ಪಡುತ್ತೆ. ನಾವು ಓದ್ತಿನ ವಾಕ್ಯ, ನ್ಯಾಯ ವಿಚಾರಣೆ, ತೂಕ, ಅಳತೆ, ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯವಿರುದ್ಧವಾಗಿ ನಡೆಯಬಾರದು. ತಕ್ಕಡಿ, ತೂಕದ ಕಲ್ಲು, ಕೊಳಗ, ಸೇರು ಇವುಗಳೆಲ್ಲ ನ್ಯಾಯವಾಗಿಯೇ ಇರಬೇಕು. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು. ಆದ್ದರಿಂದ ನನ್ನ ಆಜ್ಞೆ ವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು. ನಾನು ಯೆಹೋವನು. ಕರ್ತನ ಪ್ರೀತಿಯುಳ್ಳವರೇ, ಇಲ್ಲಿ ಮೋಶೆ ಮೂಲಕವೇ ದೇವರು ಇಸ್ರಾಯೇಲ್ ಜನರಿಗೆ ಒಂದು ಆಜ್ಞೆ ಮಾಡ್ತಾನೆ. ಏನಂದರೆ, ನೀವು ಯಾವುದಾದ್ರೂ ಕಾರ್ಯಗಳು ಮಾಡುವಾಗ ಅದು ನ್ಯಾಯ ವಿರುದ್ಧವಾಗಿರಬಾರ್ದು, ನ್ಯಾಯಬದ್ಧವಾಗಿರಬೇಕು ಎಂಬುದನ್ನು ದೇವರು ಇಸ್ರಾಯೇಲ್ ಜನಗಳಿಗೆ ತಿಳಿಯಪಡಿಸೋದನ್ನು ನೋಡ್ತೀವಿ. ಇಲ್ಲಿ ಅದೇ ರೀತಿಯಾಗಿ ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ಸಹ ತಿರುಗೊಂದು ಅರ್ತಿ ನೆನಪು ಮಾಡ್ತಿದ್ದಾನೆ. ಈ ದಿನಮಾನದಲ್ಲಿ ನಾವು ಯಾರಿಗಾದ್ರೂ ಮೋಸ ಮಾಡ್ತೀವಿ ಅಂದರೆ ಅದು ಯಾರು ನೋಡಲಾರರು ಅನ್ಕೊಂಡಿರ್ಬೋದು, ಆದರೆ ಅದನ್ನು ದೇವರು ನೋಡುವ ಆತನಾಗಿದ್ದಾನೆ. ದೇವರು ಭೂಲೋಕದಲ್ಲಿರುವ ಮನುಷ್ಯರು ಏನು ಮಾಡ್ತಾರೆಂಬುದು ಆತನು ಪ್ರತಿದಿನವೂ ಪ್ರತಿ ಕ್ಷಣವೂ ನೋಡುವ ಆತನಾಗಿದ್ದಾನೆ. ಅದನ್ನು ದೇವರು ಆ ದಿನದಲ್ಲಿ ತನ್ನ ಆರಿಸಿಕೊಂಡ ಮಕ್ಕಳಿಗೆ ನೀವು ನ್ಯಾಯಬದ್ಧವಾದ ಕಾರ್ಯಗಳು ಮಾಡಬೇಕು, ಯಾವುದು ಮೋಸವಾದ ಕಾರ್ಯಗಳು ಮಾಡಬಾರ್ದು ಎಂಬುದು
ತನ್ನ ವಾಕ್ಯದ ಮುಖ ತಿಳಿಯಪಡಿಸ್ತಾನೆ. ನ್ಯಾಯವಾದ ಒಂದು ತೂಕ ಅದು ನಿಜವಾಗಲೂ ದೇವರಿಗೆ ಸಂತೋಷವನ್ನು ಕೊಡುವಂಥದ್ದಾಗಿದೆ. ನಾವು ಇತರರಿಗೆ ಮೋಸ ಮಾಡಿ ಯಾವುದನ್ನು ಸಂಪಾದನೆ ಮಾಡೋದಾದರೆ ನಿಜವಾಗಲೂ ಅದು ದೇವರ ದೃಷ್ಟಿಗೆ ಅದು ಯೋಗ್ಯವಾಗಿರಲ್ಲ, ಅದು ಏನಂತೆ ಅಸಹ್ಯವಾಗಿರುತ್ತೆ ಎಂಬುದು ಈ ಒಂದು ವಾಕ್ಯ ಭಾಗ ಹೇಳ್ತಿದ್ದೆ. ಅದರಿಂದ ಯಾವುದೋ ಕಾರ್ಯ ಮಾಡಿದ್ರು ಅದು ನ್ಯಾಯಬದ್ಧವಾಗಿರ್ಬೇಕೆಂಬುದೇ ದೇವರ ಬಯಕೆ ಆಗಿರುತ್ತೆ. ನ್ಯಾಯಬದ್ಧವಾಗಿ ಮಾಡುವ ಕಾರ್ಯಗಳು ಮನುಷ್ಯನನ್ನ ಒಂದು ಧೈರ್ಯವುಳ್ಳವನಾಗಿ ಮಾಡ್ತದೆ. ಅದರಿಂದ ಯಥಾರ್ಥತೆ ಉಳ್ಳ ಜೀವಿತ ಅದು ನ್ಯಾಯಬದ್ಧವಾದ ಜೀವಿತವಾಗಿರುತ್ತೆ, ಯಾರಿಗೂ ಮೋಸ ಮಾಡಲಾರದು. ಅದು ಹೇಳಿದಂತೆ ಅದು ಸರಿಯಾದ ರೀತಿಯಲ್ಲಿ ನಡೆಯುವಂತ ಒಂದು ಜೀವಿತವಾಗಿರುತ್ತೆ ಎಂಬುದು ನೋಡ್ತೀವಿ. ಮತ್ತೆ ಇನ್ನೊಂದು ವಾಕ್ಯ ಓದ್ಬೇಕಾದ್ರೆ ಮೀಕ 6ನೇ ಅಧ್ಯಾಯ 8ನೇ ವಚನದಲ್ಲಿ ಸಹ ಮೀಕನ ಪರದ ಮೂಲಕವಾಗಿ ದೇವರಲ್ಲಿ ಮಾತಾಡ್ತಾನೆ. 6-8ನೇ ವಚನ ನೋಡ್ಬೇಕಾದ್ರೆ, ಮನುಷ್ಯನೇ ಒಳ್ಳೇದಿಂತದೆಂದು ಯೆಹೋವ ನಿನಗೆ ತೋರಿಸಿದನಷ್ಟೇ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟೇನೆ ಹೊರತು ಯೆಹೋವ ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಅಲ್ಲಿ ಸಹ ಪ್ರವಾದಿಯಾದ ಮೀಕನು ಇಸ್ರಾಯೇಲ್ ಜನರಿಗೆ ಎಚ್ಚರಿಸ್ತಾನೆ. ಅಂದರೆ ನ್ಯಾಯಬದ್ಧ ಕಾರ್ಯಗಳು ಮಾಡೋದಾದರೆ ಅದು ದೇವರ ಕರುಣೆ ನಿಮಗೆ ಸಿಗುತ್ತದೆ. ಅಷ್ಟು ಮಾತ್ರವಲ್ಲ, ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದು ಆ ಒಂದು ವಾಕ್ಯ ಭಾಗದಲ್ಲಿ ತಿಳಿಸಲ್ಪಡ್ತಾನೆ. ಅದರಿಂದ ಯಥಾರ್ಥತೆ ಉಳ್ಳ ಜೀವಿತ ಅದು ಮೋಸ ಮಾಡೋದಿಲ್ಲ ಕರ್ತನ ತಿಳಿಯುವರು. ಮತ್ತೆ ಮುಂದುವರ್ಷ ನಾವು 2-3 ವಚನ ನೋಡ್ಬೇಕಾದ್ರೆ ಅಲ್ಲಿ ಹೆಮ್ಮೆ ಇರಲ್ಲ, ಅದಕ್ಕೆ ಅದು ದೀನತೆ ಉಳ್ಳದಾಗಿರುತ್ತಂತೆ. ಅದು ಹೆಮ್ಮೆ ಪಡೋಲ್ಲ, ಯಾವುದೋ ಕಾರ್ಯ ಮಾಡಿದ್ರೆ ಅದು ಕೊಚ್ಚಿಕೊಳ್ಳಲ್ಲ, ಆ ಕಾರ್ಯಗಳಲ್ಲಿ ದೀನತೆ ಉಳ್ಳದಾಗಿರುತ್ತೆ. ಯಾಕಂದ್ರೆ ದೇವರೇ ಅದಕ್ಕೆ ಪ್ರತಿಫಲ ಕೊಡುತ್ತೆ ಅಂತೇಳಿ ಅದು ತಿಳ್ಕೊಳ್ಳುತ್ತೆ. ಆ ದೀನತೆ ಉಳ್ಳ ಜೀವಿತ ಅದು ನಿಜವಾಗಲೂ ಅದು ಜ್ಞಾನವುಳ್ಳ ಜೀವಿತವಾಗಿರುತ್ತೆ ಎಂಬುದು ನೋಡ್ತೀವಿ. ಮತ್ತೆ 3 ವಚನ ನೋಡ್ಬೇಕಾದ್ರೆ ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ. ಮತ್ತೆ ಯಥಾರ್ಥವುಳ್ಳ ಜೀವಿತ ಅದು ಸರಳತೆ ಉಳ್ಳದಾಗಿರುತ್ತೆ. ಅದು ಯಾವುದೋ ಕಾರ್ಯ ಮಾಡಿದರೆ ಅದರಿಂದ ಅದು ಏನ್ ಮಾಡ್ತಂದ್ರೆ ಅದು ಸರಿಯಾದ ರೀತಿಯಲ್ಲಿ ಇರುವಂತ ಕಾರ್ಯಗಳು ಮಾಡುವಂಥದ್ದಾಗಿರುತ್ತೆ ಎಂಬುದನ್ನು ನೋಡ್ತೀವಿ ನಾವು. ಅದರಿಂದ ಈ ದಿನಮಾನದಲ್ಲಿ ದೇವರ ಮುಂದೆ ಬಯಸೋದು ನ್ಯಾಯಬದ್ಧವಾದ ಕಾರ್ಯಗಳು ಮಾಡಬೇಕು. ಯಾವುದೇ ಕಾರ್ಯಗಳು ಮಾಡಿದ್ರು ಸಹ ದೇವರ ಮುಂದೆ ನೋಡ್ತಾನೆ, ದೇವರಿಗೆ ಇಷ್ಟವಾದ ಕಾರ್ಯಗಳು ಮಾಡೋಣ ಅಂತೇಳಿ ನಾವು ಯಾವಾಗಲೂ ತೀರ್ಮಾನಿಸ್ಬೇಕು. ಇಷ್ಟವುಳ್ಳ ಕಾರ್ಯಗಳು ಮಾಡೋದಾದ್ರೆ ಅದು ನಿಜವಾಗಲೂ ದೇವರಿಗೆ ಸಂತೋಷಪಡಿಸುವಂಥದ್ದಾಗಿದೆ. ಅದನ್ನ ಹೇಳ್ತಾನೆ, ಆದಿನಲ್ಲಿ ಇಸ್ರಾಯೇಲ್ ಜನಗಳಿಗೆ ಅದೇ ಮಾತಾಡ್ತಿದ್ದೆ. ಈ ದಿನ ಮೊದಲು ಸಹ ದೇವರು ಅದೇ ಹೇಳ್ತಾನೆ, ಮೋಸದ ಕಾರ್ಯಗಳು ಮಾಡದೆ ಒಳ್ಳೆ ಕಾರ್ಯಗಳು ಮಾಡಬೇಕು. ಯಥಾರ್ಥತೆ ಉಳ್ಳ ಜೀವಿತ ಅದು ಮೋಸ ಮಾಡೋದಿಲ್ಲ, ಅದು ನ್ಯಾಯಬದ್ಧವಾದ ಕಾರ್ಯಗಳು ಮಾಡುತ್ತೆ ಎಂಬುದು ನಾವು ಈ ವಚನದಲ್ಲಿ ತಿಳ್ಕೊಳ್ತೀವಿ. ನಾವು ಮುಂದುವರಿಸಿ 2ನೇ ಒಂದು ಭಾಗ ನೋಡೋದಾದರೆ 4-9 ವಚನ, ಧರ್ಮ ಕಾರ್ಯಗಳನ್ನು ಮಾಡುವನು. ಯಥಾರ್ಥತೆ ಉಳ್ಳ ಜೀವಿತ ಅದು ಧರ್ಮ ಕಾರ್ಯಗಳನ್ನು ಮಾಡುವನು. ನೋಡ್ರಿ, ಅವನು ಧರ್ಮ ಕಾರ್ಯಗಳು ಮಾಡುತ್ತಾನೆ ಅಂದ್ರೆ ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿ 11-6ನೇ ವಚನ, ಧರ್ಮವು ಯಥಾರ್ಥವಂತರನ್ನು ಉದ್ಧರಿಸುವುದು, ವಂಚಕರು ತಮ್ಮ ಆಶಾಪಾಶಕ್ಕೆ ಸಿಕ್ಕಿ ಬೀಳುವರು. ಯಥಾರ್ಥತೆ ಉಳ್ಳ ಜೀವಿತ ಅದು ಧರ್ಮ ಕಾರ್ಯಗಳು ಮಾಡುವಂಥ ಜೀವಿತವಾಗಿರುತ್ತೆ. ಅದಕ್ಕೆ ಧರ್ಮವು ಯಥಾರ್ಥವಂತರನ್ನ ಅದು ಉದ್ಧರಿಸ್ತದೆ. ಅವನು ಧರ್ಮ ಮಾಡುವಾಗ ಅವನು ನಿಜವಾಗಲೂ ಯಥಾರ್ಥತೆಯಿಂದ ಮಾಡುವಾಗ ಅವನು ಉದ್ಧಾರ ಹೊಂದುತ್ತಾನೆ, ದೇವರನ್ನು ಉದ್ಧರಿಸ್ತಾನೆ. ನಾವು ಮುಂದೆ ನೋಡುವುದಾದರೆ ಯಾವುದು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 4 ವಚನ ನೋಡಬೇಕಾದರೆ ಅಲ್ಲಿ ಯೇಸು ಅದನ್ನ ಹೇಳ್ತಾನೆ, ನೀನು ಧರ್ಮ ಮಾಡುವ ಅದನ್ನು ದೇವರು ನೋಡುವಾತನಾಗಿದ್ದಾನೆ. ಅಲ್ಲಿ ದೇವರು ಧರ್ಮ ಮಾಡುವವನಿಗೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ಅದರಿಂದ ಯಾರು ಧರ್ಮ ಕಾರ್ಯಗಳನ್ನು ಮಾಡುತ್ತಾರೋ ಅವರು ದೇವರಿಂದ ಪ್ರತಿಫಲವನ್ನು ಹೊಂದುವಂತವರಾಗಿರ್ತಾರೆ. ಯಥಾರ್ಥತೆ ಉಳ್ಳ ಜೀವಿತ ಅದೇನು ಮಾಡುತ್ತೆ, ಧರ್ಮ ಕಾರ್ಯಗಳು ಮಾಡುತ್ತೆ ಕರ್ತವ್ಯ. ಆ ಧರ್ಮ ಕಾರ್ಯವು ಅವನ್ನ ಉದ್ಧಾರ ಮಾಡ್ತದೆ, ಅವನ ಫಲಭರಿತವಾಗಿ ದೇವರು ಮಾಡ್ತಾನೆ. ಇದೇ ಒಂದು ಜ್ಞಾನೋಕ್ತಿ 11 ಅಧ್ಯಾಯ 4 ವಚನ ನೋಡಬೇಕಾದ್ರೆ
ಅಲ್ಲೊಂದು ಮಾತಿದೆ, ಧರ್ಮವು ಮರಣ ವಿಮೋಚಕ. ಅಂದ್ರೆ ಧನವು ಕೋಪದ ದಿನದಲ್ಲಿ ವ್ಯರ್ಥ, ಧರ್ಮವು ಮರಣ ವಿಮೋಚಕ. ಅಂದ್ರೆ ಧರ್ಮ ಕಾರ್ಯಗಳು ಅವನ ಮರಣದಿಂದ ಒಂದು ಬಿಡುಗಡೆಯನ್ನು ಕೊಡುತ್ತವೆ, ಅಂದ್ರೆ ಮರಣದಿಂದ ಪಾರಾಗ್ತಾನಂತ. ಹದಿನೊಂದು ವಚನ ನೋಡ್ಬೇಕಾದ್ರೆ 19 ವಚನ ನೋಡುವುದಾದ್ರೆ, ಜ್ಞಾನೋಕ್ತಿ 11-19 ನೋಡ್ಬೇಕಾದ್ರೆ, ಧರ್ಮ ನಿರತನಿಗೆ ಜೀವ, ಅಧರ್ಮಾಸಕ್ತನಿಗೆ ಮರಣ. ಅಂದ್ರೆ ಧರ್ಮ ಕಾರ್ಯಗಳನ್ನು ಯಾರು ಮಾಡ್ತಾರೋ ಅವನು ಜೀವಳವನಾಗ್ತಾನೆ, ಅವನು ಜೀವ ಪಡ್ಕೊಳ್ತಾನೆ. ಅದೇ ಜ್ಞಾನೋಕ್ತಿ 11-30 ನೋಡ್ಬೇಕಾದ್ರೆ ಇನ್ನೊಂದು ಮಾತು ಹೇಳ್ತಾನೆ, ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಅಂದ್ರೆ ಧರ್ಮಾತ್ಮನ ಫಲ ಅದು ಜೀವವೃಕ್ಷ. ಅದರಿಂದ ಯಥಾರ್ಥವಂತ ಜೀವಿತ ಅದು ಧರ್ಮ ಕಾರ್ಯಗಳು ಮಾಡುವಂಥದ್ದು. ಯಾರು ಧರ್ಮ ಕಾರ್ಯಗಳು ಮಾಡ್ತಾರೋ ಅವ್ರು ನಿಜವಾಗಲೂ ಉದ್ಧಾರವಾಗ್ತಾರೆ. ಅವ್ರು ಮಾಡೋ ಧರ್ಮಗಳನ್ನ ದೇವರು ನೋಡಿ ಅವ್ರ ಪ್ರತಿಫಲ ಕೊಡುವ ಆತನಾಗಿರ್ತಾನೆ. ಅಷ್ಟು ಮಾತ್ರವಲ್ಲ, ಅವನ ಮರಣದ ಪಾರಾಗಿ ಅವನ ಜೀವ ಹೊಂದುತ್ತಾನೆ. ದೇವರು ಅವನ ಜೀವಿತವನ್ನು ರಕ್ಷಿಸ್ತಾನೆ. ಅದರಿಂದ 4 ವಚನ 9 ವಚನ ನೋಡೋದಾದ್ರೆ, ಧರ್ಮಗಳನ್ನು ಯಥಾರ್ಥವುಳ್ಳ ಜೀವಿತ ಅದು ಮಾಡುವಂಥದ್ದಾಗಿರುತ್ತೆ. ಯಾರು ಯಥಾರ್ಥವುಳ್ಳ ಜೀವಿತವಾಗಿರ್ತಾರೋ ಅವ್ರ ಧರ್ಮಗಳನ್ನು ಅವರು ಯಥಾರ್ಥವಾಗಿ ಸಂತೋಷದಿಂದ ಅವ್ರು ಮಾಡುವಂತರಾಗಿರ್ತಾರೆ ಎಂಬುದು ಈ ವಾಕ್ಯ ಭಾಗ ಹೇಳ್ತಿದ್ವಿ. ಅದರಿಂದ ಈ ದಿನಮಾನದಲ್ಲಿ ಕರ್ತವ್ಯ ತಿಳಿದರೆ ನಾವು ಸಹ ಧರ್ಮಗಳು ಮಾಡೋದಾದರೆ ಈ ಒಂದು ಆಶಯದಲ್ಲಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತೀವಿ ಎಂಬುದು ಈ ವಾಕ್ಯ ಭಾಗ ಹೇಳ್ತಿದ್ವಿ. ಮತ್ತೆ 3ನೇ ಕಾರ್ಯ ಜ್ಞಾನೋಕ್ತಿ 11ನೇ ಅಧ್ಯಾಯ 10-12 ವಚನ ನೋಡಬೇಕಾದ್ರೆ, ಅಲ್ಲಿ ಆಶೀರ್ವಾದ ಉಳ್ಳವನಾಗಿರುವನು, ಯಥಾರ್ಥತೆ ಉಳ್ಳ ಜೀವಿತ ಅದು ಆಶೀರ್ವಾದ ಉಳ್ಳವನಾಗಿರುವನು. ನೋಡ್ರಿ, ಅವನ ಆಶೀರ್ವಾದ ಉಳ್ಳವನಾಗಿರ್ತಾನೆ. ನಾವು ನೋಡುವಾಗ 11 ವಚನ ಓದ್ತೀನಿ. ಜ್ಞಾನೋಕ್ತಿ 11:11, ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು, ಕೆಟ್ಟವರ ಬಾಯಿಂದ ಕೆಡವಲ್ಪಡುವುದು. ನೋಡಿ, ಯಥಾರ್ಥವಂತರ ಒಂದು ಜೀವಿತ ಅದು ಆಶೀರ್ವಾದಕರವಾಗಿರುತ್ತೆ. ಅವನು ಯಥಾರ್ಥವಂತ ಎಲ್ಲಿರ್ತಾನೋ ಆ ಒಂದು ಗ್ರಾಮಕ್ಕಾಗಿರ್ಬೋದು, ಆ ಒಂದು ಪಟ್ಟಣಕ್ಕೆ ಒಂದು ಆಶೀರ್ವಾದ ಇದೆ, ಅದು ಉನ್ನತಿಗೆ ಬರುತ್ತದಂತೆ. ಆದಿಕಾಂಡ 12ನೇ ಅಧ್ಯಾಯ 3 ವಚನದಲ್ಲಿ ದೇವರು ಅಬ್ರಮನ ಆರಿಸಿಕೊಳ್ತಾನೆ. ಅಬ್ರಮ ಆರಿಸಿಕೊಳ್ಳುವಾಗ ಅಬ್ರಮಿಗೆ ಹೇಳ್ತಾನೆ, ನೀನು ಆಶೀರ್ವಾದ ನಿಧಿ ಆಗಿರುತ್ತೆ. ನೋಡ್ರಿ, ಅಬ್ರಮಗೆ ಅವನು ಯಥಾರ್ಥ ಉಳ್ಳವನಾದಕ್ಕೆ ದೇವರು ಅವನಿಗೆ ಆಶೀರ್ವಾದ ನಿಧಿ ಅಂತ ಹೇಳ್ತಾನೆ. ಅಂದ್ರೆ ಆಶೀರ್ವಾದ ಮಾಡುವಂತ ವ್ಯಕ್ತಿ ಆಗಿರುತ್ತೆ. ಅಬ್ರಮ ಯಾವ ಸ್ಥಳಕ್ಕೆ ಹೋಗ್ತಾನೋ ಅಲ್ಲೋಗಿ ಏನು ಪ್ರಾರ್ಥಿಸ್ತಾನೋ ದೇವರು ಆ ಪಟ್ಟಣವನ್ನು ರಕ್ಷಿಸ್ತಾನೆ. ಅಂದ್ರೆ ಅವನು ಆಶೀರ್ವಾದ ನಿಧಿ ಆಗಿರುತ್ತಾನೆ. ಈ ದಿನಮಾನದಲ್ಲಿ ಕರ್ತವ್ಯ ತಿಳುವರೆ ಯಥಾರ್ಥ ಉಳ್ಳ ಜೀವಿತ ಅದು ಆಶೀರ್ವಾದ ಉಳ್ಳ ಜೀವಿತವಾಗಿರುತ್ತದೆ. ಅವನು ಆಶೀರ್ವಾದ ಉಳ್ಳವನಾಗಿರ್ತಾನೆ. ಅದೇ ಅಬ್ರಮಗೆ ದೇವರು ಆಶೀರ್ವಾದ ನಿಧಿ ಅಂತ ಹೇಳ್ತಾನೆ. ಅದೇ ಮತ್ತೊಂದು ಬರೆಸುವಾರ್ತೆ 1ನೇ ಅಧ್ಯಾಯ 1 ವಚನ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಸಹ ಅದು ಅಬ್ರಮ ವಂಶದಲ್ಲಿ ಬರೋದನ್ನು ನಾವು ಕಾಣ್ತೀವಿ. ಯೇಸು ಸಹ ಈ ಭೂಲೋಕಕ್ಕೆ ಒಂದು ಆಶೀರ್ವಾದ ವ್ಯಕ್ತಿಯಾಗಿ ಬಂದನು. ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯ 50ನೇ ವಚನದಿಂದ 51 ವಚನ ನೋಡ್ಬೇಕಾದ್ರೆ ಯೇಸು ಸ್ವಾಮಿಯು ಆತನ ಮರಣವನ್ನು ಜಯಿಸಿ ಹೋಗುವಾಗ, ಪರಲೋಕಕ್ಕೆ ಏರಿ ಹೋಗುವಾಗ, ಆಗ ಆತನು ಆಶೀರ್ವಾದ ಮಾಡ್ತಾನೆ. ಆ ಆಶೀರ್ವಾದ ಅಧಿಕಾರವನ್ನು ಶಿಷ್ಯರಿಗೆ ಕೊಡಲ್ಪಡ್ತಾನೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 5-6 ವಚನ ನೋಡ್ಬೇಕಾದ್ರೆ ಸುವಾರ್ತಿಕ ಆದ ಒಂದು ಅಪೊಸ್ತಲರಿಗೆ ಅಂದ್ರೆ ಶಿಷ್ಯರಿಗೆ ಆತನು ಒಂದು ಆಶೀರ್ವಾದ ಒಂದು ಅಧಿಕಾರವನ್ನು ಕೊಡ್ತಾನೆ. ನೀವು ಯಾರಾದ್ರೂ ಮನೆಗೆ ಹೋದ್ರೆ ಅಲ್ಲಿ ಆಶೀರ್ವಾದ ಮಾಡಿ, ಅವ್ರು ನಿಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಂಡು ನನ್ನ ನಾಮದಲ್ಲಿ ಅಲ್ಲಿ ಪ್ರಾರ್ಥಿಸ್ಕೊಳ್ಳೋದಾದ್ರೆ ನನ್ನ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ಒಂದ್ ವೇಳೆಯಲ್ಲಿ ಅವರು ಅಪನಂಬಿಕೊಳ್ಳೋರಾದ್ರೆ ನಿಮ್ಮನ್ನು ಸೇರಿಸ್ಕೊಳ್ತಿದ್ರೆ ಅಲ್ಲಿ ಆಶೀರ್ವಾದ ಏನ್ ಮಾಡುತ್ತೆ, ಅದು ತಿರುಗಿ ಬರುತ್ತೆ ಅಂತೇಳಿ ಲೋಕನ ಬರೆಸುವಾರ್ತೆ 10ನೇ ಅಧ್ಯಾಯ 5-6 ವಚನದಲ್ಲಿ ನಾವು ನೋಡ್ತೀವಿ. ಕರ್ತವ್ಯ ಪ್ರಿಯದ ಮಕ್ಕಳೇ, ಇವತ್ತು ಕ್ರೈಸ್ತದ ನಾವುಗಳು ಯೇಸು ಸ್ವಾಮಿ ಮೂಲಕವಾಗಿ ಆಶೀರ್ವಾದ ನಿಧಿಗಳಾಗಿದ್ದೇವೆ. ಅಬ್ರಹ್ಮ ಮೂಲಕವಾಗಿ ಆಶೀರ್ವಾದ ನಿಧಿಗಳಾಗಿದ್ದೇವೆ. ಅದಕ್ಕೆ ನಾವು ಇತರನ್ನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡುವಂತರಾಗಿರ್ತೀವಿ. ಅದಕ್ಕೆ ಯಥಾರ್ಥತೆ ಉಳ್ಳ ಜೀವಿತ ಅದು ಆಶೀರ್ವಾದವುಳ್ಳ ಜೀವಿತವಾಗಿರುತ್ತದೆ. ಆಶೀರ್ವಾದಗಳು ಈ ದಿನಮಾನದಲ್ಲಿ
ಯೇಸುವಿನ ಮೂಲಕ ಪ್ರತಿಯೊಬ್ಬರಿಗೂ ಅದು ಸಿಗುವಂಥದ್ದಾಗಿರುತ್ತೆ. ಮತ್ತೆ 4ನೇ ಕಾರ್ಯ 13 ವಚನದಿಂದ 20 ವಚನ ನೋಡಬೇಕಾದರೆ ಅಲ್ಲಿ ನಂಬಿಗಸ್ತನಾಗಿರುವನು. ಯಥಾರ್ಥವುಳ್ಳ ಜೀವಿತ ಅದು ನಂಬಿಗಸ್ತನಾಗಿರ್ತಾನೆ. ಒಂದು ವಚನ ಓದೋಣ. 13 ವಚನ. ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು. ಇಲ್ಲಿ ಅವನು ನಂಬಿಗಸ್ತನಾಗಿರ್ತಾನೆ. ಯಥಾರ್ಥವುಳ್ಳ ಜೀವಿತ ಅದು ನಂಬಿಗಸ್ತವುಳ್ಳ ಜೀವಿತ. ಯಾರಾದರೂ ಒಂದು ಗುಟ್ಟನ್ನು ಹೇಳಿದ್ರೆ ಅದನ್ನು ಬಹಿರಂಗ ಪಡಿಸೋದಿಲ್ಲ. ಅವನು ಮಾಡ್ತಾನೆ, ಅದಕ್ಕೋಸ್ಕರ ಅವನು ಪ್ರಾರ್ಥಿಸ್ತಾನೆ. ಅವನು ಹೋಗಿ ಚಾಡಿ ಹೇಳಲ್ಲ, ಅದನ್ನು ಮನಸ್ಸಿಟ್ಟುಕೊಂಡು ಆ ಒಂದು ಕಾರ್ಯಕ್ಕೋಸ್ಕರ ದೇವರಲ್ಲಿ ಅವನು ಪ್ರಾರ್ಥಿಸ್ತಾನೆ. ಅದರಿಂದ ನಂಬಿಗಸ್ತನಾಗಿರುತ್ತಾನೆ. ಈ ದಿನದಲ್ಲಿ ಕರ್ತನ ನಾವು ಸಹ ಯಥಾರ್ಥವುಳ್ಳ ಜೀವಿತವಾಗಿದ್ದರೆ ನಾವು ನಂಬಿಗಸ್ತರಾಗ್ತೀವಿ. ಬೇರೆ ಕುರಿತು ಯಾವುದೊಂದು ಚಾಡು ಮಾತು ಹೇಳದೆ, ಒಂದು ಬೇರೆಯವ್ರು ತಪ್ಪಾಗಿ ಮಾತಾಡಿಸ್ ಬೇರೆ ಕುರಿತು ಯಾರೋ ಬಂದು ಚಾಡಿ ಹೇಳಿದ್ರು ಸಹ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರೇ ಅವ್ರ ಜೀವಿತ ನಿಮ್ಗೆ ಮಾತಾಡ್ತಾರೆ, ಒಳ್ಳೆ ಮಾತು ಮಾತಾಡಲಿಕ್ಕೆ ಸಹಾಯ ಮಾಡೋದು ಕೇಳಬೇಕು. ಅದನ್ನೇ ಪೌಲನು ಸ್ಪಷ್ಟಪಡಿಸ್ತಾನೆ ತನ್ನ ಪತ್ರಿಕೆಯಲ್ಲಿ. ಇಬ್ರಿಯನ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅಲ್ಲಿ 24 ವಚನ ನೋಡಬೇಕಾದ್ರೆ ಅಲ್ಲೊಂದು ಮಾತಾಡ್ತಾನೆ. ಇಬ್ರಿಯ 10:24, ನಾವು ಪರಸ್ಪರ ಹಿತ ಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ನೋಡಿ ಇಲ್ಲಿ ಅದೇ ಪೌಲನು ಏನಂತಂದ್ರೆ, ಪರಸ್ಪರ ಹಿತ ಚಿಂತಕರಾಗಿದ್ದು ನಾವು ಒಬ್ಬರೊಬ್ಬರು ಒಬ್ಬರು ಚಿಂತೆ ಮಾಡುವಂತರಾಗ್ಬೇಕು, ಪರಸ್ಪರ ಚಿಂತೆ ಉಳ್ಳವರಾಗ್ಬೇಕು. ಮತ್ತೆ ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಅದನ್ನು ಪೌಲನು ತನ್ನ ಪತ್ರಿಕೆಯಲ್ಲಿ ತಿಳಿಸ್ತಾನೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 24 ವಚನ ನೋಡಬೇಕಾದ್ರೆ ಅಲ್ಲಿ ಹೇಳ್ತಾನೆ, ನಂಬಿಗಸ್ತನು ಏನ್ ಮಾಡ್ತಾನೆ ಅಂದ್ರೆ ಅವನು ಪರರಿಗೋಸ್ಕರ ಚಿಂತೆ ಮಾಡ್ತಾನೆ, ಅವನು ಪ್ರೀತಿಸ್ತಾನೆ, ಸತ್ಕಾರ್ಯ ಮಾಡ್ತಾನೆ, ಮತ್ತೆ ಅವನೇನ್ ಮಾಡ್ತಾನೆ, ಒಬ್ಬರೊಬ್ಬರು ಪ್ರೇರೇಪಿಸ್ತಾನೆ. ಅಂದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಹುಟ್ಟನ್ನು ರಟ್ಟು ಮಾಡದೆ, ಅದನ್ನ ಬಹಿರಂಗಪಡಿಸದೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರ ಪರಿವರ್ತನೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅದರಿಂದ ಈ ದಿನಮಾನದಲ್ಲಿ ಕರ್ತನ ತಿಳುವರೆ ಯಥಾರ್ಥತೆ ಉಳ್ಳ ಜೀವಿತ ಅದು ನಂಬಿಗಸ್ತ ಉಳ್ಳ ಜೀವಿತವಾಗಿರ್ತಾನೆ. ಅವನು ನಂಬಿಗಸ್ತನಾಗಿರ್ತಾನೆ. ಅವನ ಪ್ರತಿ ಕಾರ್ಯದಲ್ಲಿ ನಂಬಿಕೆ ಉಳ್ಳವನಾಗಿರ್ತಾನೆ. ಇಬ್ರಿಯ 10:22 ವಚನ ಹೇಳ್ತದೆ. 10:22 ವಚನ ಇಬ್ರಿಯ ಅಲ್ಲಿ ಹೇಳ್ತಾನೆ, ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪರೀಕ್ಷಿಸಿಕೊಂಡು ದೇಹವನ್ನು ತೀರ್ಮಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಅಲ್ಲಿ ಅದೇ ಹೇಳ್ತಾನೆ ಪೌಲನು ಏನಂತಂದ್ರೆ, ನಾವೊಂದೊಳ್ಳೆ ಅಪನಂಬಿಕಸ್ಥರಾದರೆ ನಾವು ದೇವರ ಬಳಿಗೆ ಬರೋಣ, ಪರಿಪೂರ್ಣ ನಂಬಿಕೆ ಉಳ್ಳವರಾಗಿ ಬರೋಣ. ದೇವರ ಏನ್ ಮಾಡ್ತಾನೆ, ನಂಬಿಕೆಯುಳ್ಳವರಾಗಿ ಮಾಡ್ತಾನೆ. ಯಥಾರ್ಥ ಹೃದಯದಿಂದ ದೇವರ ಬಳಿಗೆ ಬರ್ಬೇಕು. ಆಗ ದೇವರು ನಮ್ಮನ್ನ ಒಂದು ನಂಬಿಗಸ್ತರಾಗಿ ನಿಲ್ಲಿಸಕ್ಕೆ ಶಕ್ತನಾಗ್ತಾನೆ. ಯಥಾರ್ಥ ಉಳ್ಳ ಜೀವಿತ ಅದೇನಾಗುತ್ತೆ, ನಂಬಿಗಸ್ತತೆ ಉಳ್ಳ ಜೀವಿತವಾಗಿರುತ್ತೆ. ಯಥಾರ್ಥ ಉಳ್ಳ ಜೀವಿತ ಅದು ನಾವು ಒಟ್ಟು ಯಾವುದೋ 20 ವಚನ ನೋಡ್ಬೇಕಾದ್ರೆ ಅಲ್ಲಿ ಓದ್ತಿನ ವಾಕ್ಯ, ವಕ್ರ ಹೃದಯವು ಯೆಹೋವನಿಗೆ ಆಶ್ರಯರು, ಸನ್ಮಾರ್ಗಿಗಳು ಆತನ ದಯೆಗೆ ಆಸ್ಪದರು. ಅದು ಯಥಾರ್ಥತೆ ಅಂದ್ರೆ ನಂಬಿಗಸ್ತತೆ ಉಳ್ಳ ವ್ಯಕ್ತಿ ಅವನು ಸನ್ಮಾರ್ಗಿ ಆಗಿರ್ತಾನೆ. ಅಂದ್ರೆ ದೇವರ ಮಾರ್ಗದಲ್ಲಿ ಅವನು ಸರಿಯಾದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ತನ್ನ ಜೀವಿತವನ್ನು ಕರ್ತನ ಸಂಪೂರ್ಣ ಒಪ್ಪಿಸ್ತಾನೆ. ಹೃದಯ ಕಲ್ಮಸವನ್ನು ತೆಗೆದುಹಾಕಿ ದೇವರ ನಾಮದಲ್ಲಿ ಅವನು ತನ್ನಂತ ಶುದ್ಧಿಪಡಿಸಿಕೊಂಡು ದೇವರ ಮಾರ್ಗದಲ್ಲಿ ಸರಿಯಾಗಿ ಹೋಗ್ಲಿಕ್ಕೆ ಅವನು ಸಿದ್ಧನಾಗಿರ್ತಾನೆ. ಅದರಿಂದ ಅವನು ನಂಬಿಗಸ್ತನಾಗಿರುತ್ತಾನೆ ಎಂಬುದು ಈ ವಾಕ್ಯವಿದೆ. ಮತ್ತು 5ನೇ ಕಾರ್ಯ, ಯಥಾರ್ಥತೆ ಉಳ್ಳ ಜೀವಿತ ಅದು ರಕ್ಷಣೆ ಹೊಂದುವ. 21ನೇ ವಚನದಿಂದ 30 ವಚನ ಬೇಕಾದ್ರೆ ಅದು ರಕ್ಷಣೆ ಹೊಂದುವುದು. ಒಂದು ವಾಕ್ಯ ಓದ್ತೀನಿ ನಾನು. 21 ವಚನ, ದುಷ್ಟನಿಗೆ ದಂಡನೆ ಖಂಡಿತ, ಶಿಷ್ಟ ವಂಶಕ್ಕೆ ರಕ್ಷಣೆ. ನೋಡಿ, ಯಥಾರ್ಥತೆ ಉಳ್ಳ ಜೀವಿತ ಅದು ರಕ್ಷಣೆ ಹೊಂದುವುದು.
ಅದು ರಕ್ಷಣೆ ಮಾತ್ರ ಬರ್ತದೆ. ಯಾರಿಂದ ರಕ್ಷಣೆ ಸಿಗುತ್ತೆ, ಯಾರು ರಕ್ಷಣೆ ಕೊಡುತ್ತಾರೆ ಎಂಬುದನ್ನು ಅದು ಅರ್ಥಕೊಂಡು ರಕ್ಷಣೆ ಕೊಡುವಂತ ಅದು ದೇವರ ಬಳಿಗೆ ಬಂದು ರಕ್ಷಣೆ ಮತ್ತೆ ಹೊಂದಿಕೊಳ್ತದೆ. ನೀವು ನೋಡ್ತೀರಿ ಆದಿಕಾಂಡ 7ನೇ ಅಧ್ಯಾಯ 1 ವಚನ ನೋಡ್ಬೇಕಾದ್ರೆ ಅಲ್ಲಿ ನೋವನ ಕುಟುಂಬ ನೋಡ್ತೀವಿ. ನೋವನ ಕುಟುಂಬ ಅದು ರಕ್ಷಣೆ ಹೊಂದಿತ್ತು. ನೋವನನು ಯಥಾರ್ಥತೆ ಉಳ್ಳವನಾಗಿದ್ದನು. ಯಥಾರ್ಥತೆ ಉಳ್ಳವನು ದೇವರ ಮಾತನ್ನು ಕೇಳ್ತಾನೆ, ದೇವರು ಹೇಳಿದ ಕಾರ್ಯಗಳನ್ನು ಮಾಡ್ತಾನೆ. ಆಗ ಅವನು ಏನ್ ಮಾಡ್ತಾನೆ, ಅವನ ಕುಟುಂಬ ರಕ್ಷಿಸಲ್ಪಡ್ತದೆ. ಆದಿಕಾಂಡ 7ನೇ ಅಧ್ಯಾಯ 1 ವಚನ ನೋಡ್ಬೇಕಾದ್ರೆ ಆ ದೇವರು ನೋವನನ್ನು ಅವನ ಮನೆಯವರು ಎಲ್ಲರನ್ನ ಆ ನಾವೆಯಲ್ಲಿ ಸೇರಿಸ್ತಾನೆ. ಅಂದ್ರೆ ಅವ್ರು ರಕ್ಷಿಸ್ತಾನೆ, ಅವರು ರಕ್ಷಿಸಲ್ಪಡ್ತಾರೆ. ಮತ್ತೆ ಯಥಾರ್ಥತೆ ಉಳ್ಳ ಜೀವಿತ ಕರ್ತನ ಯಾವ ರೀತಿ ರಕ್ಷಣೆ ಹೊಂದಿದೆ ಎಂಬುದು ಆ ವಾಕ್ಯದಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಯೆಹೋಶುವ 6ನೇ ಅಧ್ಯಾಯ 20 ವಚನ ನೋಡ್ಬೇಕಾದ್ರೆ ಯೆಹೋಶುವ 6:23 ಅಲ್ಲಿ ಸೂಳೆಯಾದ ರಾಹಾಬಳು ಆಕೆ ಯಥಾರ್ಥತೆ ಉಳ್ಳ ಜೀವಿತವಾಗಿರ್ತಾಳೆ. ಆಕೆ ಕುಟುಂಬವು ಅದು ರಕ್ಷಿಸಲ್ಪಡ್ತಿದೆ. ಯೆರಿಕೋ ಪಟ್ಟಣವನ್ನು ಇಸ್ರಾಯೇಲ್ ಜನರು ನಾಶ ಮಾಡುವಾಗ, ದೇವರ ಪಟ್ಟಣವನ್ನು ಇಸ್ರಾಯೇಲ್ ಜನರು ಸ್ವಾಧೀನಪಡಿಸುವಾಗ ಆಕೆ ಕುಟುಂಬವನ್ನು ಅಲ್ಲಿ ರಕ್ಷಿಸ್ತಾರೆ. ಯಾಕಂದ್ರೆ ಆಕೆ ಯಥಾರ್ಥತೆ ಉಳ್ಳವಳಾಗಿ ದೇವರ ಮಾತನ್ನು ನಂಬ್ತಾಳೆ, ದೇವರಮ್ಮನ್ನು ಘನಪಡಿಸ್ತಾಳೆ. ಆಕೆ ಕುಟುಂಬವು ರಕ್ಷಿಸಲ್ಪಡುತ್ತೆ. ಅಷ್ಟು ಮಾತ್ರವಲ್ಲ, ಆಕೆ ಯೇಸು ವಂಶದಲ್ಲಿ ಒಂದು ಹೆಸರನ್ನು ಪಡ್ಕೊಳ್ತಾಳೆ. ಮತ್ತೆ ನಾವು ಮುಂದುವರಿಸಿ ನೋಡೋದಾದ್ರೆ ಲೂಕನ ಸುವಾರ್ತೆ 19ನೇ ಅಧ್ಯಾಯ 9-10 ವಚನ ನೋಡ್ಬೇಕಾದ್ರೆ ಅಲ್ಲಿ ಸುಂಕದ ಜಕ್ಕಾಯನು ಆತನ ರಕ್ಷಣೆ ಹೊಂದುತ್ತಾನೆ. ಅವನು ದೇವರ ಮಾತನ್ನು ಕೇಳಿ ಆ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳೋದಾದ್ರೆ ಯೇಸು ಸ್ವಾಮಿ ಅವನಿಗೆ ಮಾಡ್ತಾನೆ, ರಕ್ಷಣೆ ಕೊಡ್ತಾನೆ. ಈ ದಿನವೇ ಈ ಕುಟುಂಬಕ್ಕೆ ರಕ್ಷಣೆ ಆಯ್ತು ಅಂತ ಹೇಳ್ತಾನೆ. ಅಂದ್ರೆ ಯಥಾರ್ಥತೆ ಉಳ್ಳ ಜೀವಿತ ಅದು ರಕ್ಷಣೆ ಹೊಂದುತ್ತದೆ. ಯಾಕಂದ್ರೆ ದೇವರ ಮಾತನ್ನು ಅದು ಕೇಳಿ ಆ ರಕ್ಷಣೆ ಮಾಡೋದಲ್ಲಿ ಬರ್ತದೆ. ಅದರಿಂದ ಕರ್ತನ ದೇವ್ರ ಮಕ್ಕಳೇ, ಯಥಾರ್ಥತೆ ಉಳ್ಳ ಜೀವಿತ ನಿಜವಾಗಲು ಅದು ಏನ್ ಮಾಡುತ್ತೆ, ರಕ್ಷಣೆ ಹೊಂದುತ್ತದೆ. ಇನ್ನೊಂದು ವಾಕ್ಯ ಓದ್ತೀನಿ ನಾನು, ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 31 ವಚನ, ಶಿಷ್ಟನೇ ಭೂಮಿಯಲ್ಲಿ ತನ್ನ ಕ್ರಿಯೆ ಫಲವನ್ನು ಅನುಭವಿಸುವಲ್ಲಿ ದುಷ್ಟನು ಪಾಪಿಯು ಅನುಭವಿಸುವರು ಎಂದು ಹೇಳಬೇಕಾಗಿಲ್ಲ. ಇಲ್ಲೇ ತನಕ ಕರ್ತನ ಒಂದು ಯಥಾರ್ಥತೆ ಉಳ್ಳ ಒಂದು ವ್ಯಕ್ತಿಯು ಅವನೇ ಮಾಡ್ತಾನೆ, ಪಾಪದ ಅರಿಕೆಯನ್ನು ಮಾಡಿಕೊಂಡು ಯೇಸು ನಾಮದಲ್ಲಿ ಅವನು ಚಿತ್ತ ಪಡುತ್ತಾನೆ, ಯೇಸು ನಾಮದಲ್ಲಿ ಅವನು ಪರಿಹಾರ ಹೊಂದುತ್ತಾನೆ, ಯೇಸು ನಾಮದಲ್ಲಿ ಅವನು ರಕ್ಷಣೆ ಹೊಂದುತ್ತಾನೆ. ಅದರಿಂದ ಈ ದಿನಮಾನದಲ್ಲಿ ಯಥಾರ್ಥತೆ ಉಳ್ಳ ಜೀವಿತ ಆಗಿರುತ್ತೆ. ನಾವು ಮೊದಲನೇದಾಗಿ ಯಥಾರ್ಥತೆ ಉಳ್ಳ ಜೀವಿತ 5 ಭಾಗಗಳಾಗಿ ನೋಡಿದ್ವಿ. ಮೊದಲಾಗಿ ಅದು ಮೋಸ ಮಾಡೋದಿಲ್ಲ, 2ನೇದಾಗಿ ಧರ್ಮ ಕಾರ್ಯಗಳನ್ನು ಮಾಡುವುದು, 3ನೇದಾಗಿ ಅದು ಆಶದ ಉಳ್ಳವನಾಗಿರುವನು, ಮತ್ತು 4ನೇದಾಗಿ ಅವನು ನಂಬಿಗಸ್ತನಾಗಿರುವನು, 5ನೇದಾಗಿ ಕರ್ತನ ಅವನು ರಕ್ಷಣೆ ಹೊಂದುವನು. ಅದರಿಂದ ನಾವು ಈ ದಿನಮಾನದಲ್ಲಿ ಯಥಾರ್ಥತೆ ಉಳ್ಳವರಾಗಿರೋಣ. ಯಥಾರ್ಥತೆ ಉಳ್ಳ ಜೀವಿತ ಯಾವ ಕಾರ್ಯಗಳು ಮಾಡ್ತಾ ಅಂತೇಳಿ ವಾಕ್ಯದಲ್ಲಿ ನೋಡಿದ್ವಿ. ನಾವು ಸಹಿತ ಕಾರ್ಯಗಳು ಮಾಡುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ದೇವರನ್ನ ಸಂತೋಷಪಡಿಸೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮೌನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಥಾರ್ಥತೆ ಉಳ್ಳ ಜೀವಿತ ಅದು ಯಾವ ರೀತಿಯಾಗಿರುತ್ತೆ ಎಂಬುದು ನಿನ್ನ ವಾಕ್ಯದ ಮೂಲಕವಾಗಿ 5 ವಿಷಯಗಳನ್ನು ಮಧ್ಯದಲ್ಲಿ ಮಾತಾಡಿದೆಪ್ಪ, ನಿನಗೆ ಸ್ತೋತ್ರ. ಕರ್ತನೆ, ನಾವು ಯಥಾರ್ಥತೆ ಉಳ್ಳ ಜೀವಿತವಾಗಿ ಜೀವಿಸಿ ನಿನ್ನ ನಾಮವನ್ನು ಮಹಿಮೆಪಡಿಸುತ್ತಾ ನಿನ್ನನ್ನು ಸಂತೋಷಪಡಿಸುತ್ತಾ ಜೀವಿಸಕ್ಕೆ ಸಹಾಯ ಮಾಡು. ಅಷ್ಟು ಮಾತ್ರ ದೇವರೇ, ದೇಶದಲ್ಲಿ ಶಾಂತಿ ಸಮಾಧಾನ ಕೊಡು. ದೇಶದ ನಾಯಕರ ಅಧಿಕಾರಿಗಳನ್ನ ಆಶೀರ್ವಾದ ಮಾಡು. ಇನ್ನು ಕೆಲವು ಕಡೆಗಳು ಕರ್ತನೆ ಎಲೆಕ್ಷನ್ ನಡೆಸಿದೆ ಕರ್ತನೆ ಅಪ್ಪ, ನಿಮ್ಮ ಚಿತ್ತಾನುಸಾರವಂತ ನಾಯಕರು ದೇಶ ಆಳ್ವಿಕೆ ಸಹಾಯ ಮಾಡು. ಅಷ್ಟು ಮಾತ್ರ ದೇಶಕ್ಕೆ ಬೇಕಾದ ಎಲ್ಲ ಸಹಾಯಗಳು ನೀನು ಮಾಡು. ಅಷ್ಟು ಮಾತ್ರ ದೇವರೇ, ದೇಶದಲ್ಲಿ ಸುವಾಸ ಮಾಡುವಂತ ಎಲ್ಲ ಸೇವಕರನ್ನ, ನಿನ್ನ ನಾಮದಿರುವಂತ ಎಲ್ಲ ಸಂಘ ಸಂಸ್ಥೆಗಳನ್ನ, ನಿನ್ನ ನಂಬಿರುವಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕಲ್ವಚಪ್ಪ ಸಂಸ್ಥೆಯನ್ನ ಆಶೀರ್ವಾದ ಮಾಡು. ಅದು ಮುಖ್ಯಸ್ಥರನ್ನ ಆಶೀರ್ವಾದ ಮಾಡು. ನಡೆಯುವಂತ ಎಲ್ಲಾ ಸೇವಕಗಳನ್ನ ಆಶೀರ್ವಾದ ಮಾಡು. ಇಲ್ಲಿ ಸೇರುವಂತ ಎಲ್ಲಾ ಸೇವಕರನ್ನ, ಎಲ್ಲ ವಿಶ್ವಾಸಗಳನ್ನ ಆಶೀರ್ವಾದ ಮಾಡು. ಎಲ್ಲರಿಗೂ ಬೇಕಾದ ಎಲ್ಲ ಸಹಾಯಗಳು ನೀನ್ ಮಾಡಪ್ಪ. ಮತ್ತೆ ಆನ್ಲೈನ್ ಕರ್ತನೆ ದೇವ್ರ ವಾಕ್ಯನ ಕೇಳಿದಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನ ಆಶೀರ್ವಾದ ಮಾಡು. ಇವತ್ತು ಯಾರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅಪ್ಪ, ಎಲ್ಲ ಬಲಂತ ದೇವರಾಗಿದ್ದಿ. ನಿನಗೆ ಮರ್ಯಾದೆ ಒಂದಿಲ್ಲಪ್ಪ. ನೀನ್ ಅದ್ಭುತನ ಮಾಡು. ಕರ್ತನ ವಾಕ್ಯ ಮಾತಾಡಿದಪ್ಪ, ನಿನಗೆ ಸ್ತೋತ್ರ. ನೀ ಮಾಡಿದ ಎಲ್ಲ ಉಪಕಾರಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೆನ್.